ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸೋನಿಯಾ ಮಾಲೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾಬಾ ಸಾಹೇಬರ ಲಂಡನ್ ಮನೆಯಲ್ಲಿ H.T. ಪೋತೆಯವರು ಬರೆದಿರುವ ಪಾಠದ ಸಾರಾಂಶವನ್ನು ನಾವು ಇಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಾರಾಂಶ: ಲೇಖಕರು 2019ರ ಏಪ್ರಿಲ್ ತಿಂಗಳಲ್ಲಿ ಗೆಳೆಯರೊಂದಿಗೆ ಇಂಗ್ಲೆಂಡಿಗೆ, ಐರ್ಲೆಂಡ್ ದೇಶಗಳಿಗೆ ಹೋದಾಗ ಅಲ್ಲಿನ ಹಲವು ಸ್ಥಳಗಳ ಬಗ್ಗೆ ಮತ್ತು ಅಂಬೇಡ್ಕರ್, ಬಸವಣ್ಣ, ಗಾಂಧೀಜಿ, ಟ್ಯಾಗೋರರ ಬಗ್ಗೆ ಹೇಳಿದ್ದಾರೆ. ಅದಲ್ಲದೆ ಅವರ ಸಾಧನೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರೇ ಸ್ಫೂರ್ತಿಯಾಗಿದ್ದರು. ನಿರಾಕರಣೆಗೊಳಗಾದ ಸಮುದಾಯದಿಂದ ಬಂದ ಅಂಬೇಡ್ಕರ್ ಅವರು ಸಯ್ಯಾಜಿರಾವ್ ಗಾಯಕ್ವಾಡ್, ಶಾಹು ಮಹಾರಾಜ್ ಇವರಿಬ್ಬರ ಆರ್ಥಿಕ ನೆರವಿನಿಂದ ಜ್ಞಾನವೆಂಬ ತಮ್ಮ ಸ್ವಸಾಮರ್ಥ್ಯದಿಂದಲೇ ವಿದೇಶಗಳಲ್ಲಿ ಓದಿದ ಪರಿ ನಿಬ್ಬೆರಗಾಗುವಂಥದ್ದು. ಏಕೆಂದರೆ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋಗಿದ ಭಾರತದ ಇತರರು ವಿದೇಶಕ್ಕೆ ಹೋಗಿದ್ದರಲ್ಲಿ ತುಂಬ ವ್ಯತ್ಯಾಸವಿದೆ. ನಿಜವಾದ ಸಾಧನೆ ಎಂದರೆ ಅದು 1921ರ ಜೂನ್ ತಿಂಗಳಲ್ಲಿ ಅವರು ಬರೆದ "ಎಸೆನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ವೈಲೆನ್ಸ್ ಇನ್ ಬ್ರಿಟಿಷ್ ಇಂಡಿಯಾ" ಎಂಬ ಪ್ರೌಢ ಪ್ರಬಂಧ. ಅಂಗೀಕಾರವಾಗಿ ಲಂಡನ್ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅವರಿಗೆ ಮಾಸ್ಟರ್ ಆಫ್ ಸೈನ್ಸ್ ಪದವಿ ನೀಡಿತು. ಬೃಹತ್ ಪ್ರಬಂಧ "ದಿ ಪ್ರಾಬ್ಲಮ್ ಆಫ್ ರುಪೀ: ಇಟ್ಸ್ ಆರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್" ಗ್ರಂಥವನ್ನು ಲಂಡನ್ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದರು. 1923ರಲ್ಲಿ ಈ ಪ್ರಬಂಧಕ್ಕೆ ಡಾಕ್ಟರ್ ಆಫ್ ಸೈನ್ಸ್ D.Sc. ಪದವಿ ನೀಡಿ ಗೌರವಿಸಿತು. ಪ್ರಬಂಧದ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದದ್ದು. ಇತಿಹಾಸವನ್ನೇ ಇದಕ್ಕೆಲ್ಲವೂ ಕಾರಣವೆಂದರೆ ಅಪರಿಮಿತ ಪುಸ್ತಕ ಪ್ರೀತಿ, ಓದಿನ ವಿಶಿಷ್ಟ ಹಂಬಲದ ಕಾರಣದಿಂದ ಎಂದು ಹೇಳಬಹುದು. ಅಂಬೇಡ್ಕರ್ ಪುಸ್ತಕ ಪ್ರೀತಿ ಭಾರತದ ಸ್ಪೃಶ್ಯರು ಕೆರೆ, ಬಾವಿ, ಹಳ್ಳ ಕೊಳ್ಳಗಳ ನೀರು ಸ್ವತಂತ್ರವಾಗಿ ಈಗಲೂ ಮುಟ್ಟುವಂತಿಲ್ಲ. ದೇವಾಲಯಗಳ ಪ್ರವೇಶ ಅವರಿಗೆ ಮುಕ್ತವಾಗಿಲ್ಲ. ಆದರೂ ಕೆರೆ, ಕಟ್ಟೆ, ರಸ್ತೆಗಳ ನಿರ್ಮಾಣ ಅಷ್ಟೇ ಏಕೆ, ಚಪ್ಪಲಿ ಹೊಲೆಯುವ, ಚರ್ಮ ಹದಗೊಳಿಸುವ, ದವಸ ಧಾನ್ಯ, ಉಡುಪುಗಳ ಈ ಮುಂತಾದ ಮೂಲ ಸಾಮಗ್ರಿಗಳ ಸಿದ್ಧತೆಯಲ್ಲಿ ಅವರ ಶ್ರಮ 100ಕ್ಕೆ 100ರಷ್ಟು ಇದ್ದೇ ಇದೆ. ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸಾದಾಗ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ದಾದಾ ಕೆರ್ಲೋಸ್ಕರ್ ಅವರು ಬುದ್ಧನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಗ್ರಂಥವನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟರು. ಅದರಿಂದಾಗಿ ಅವರ ಜೀವನ ಶೈಲಿಯೇ ಬದಲಾಯಿತು ಮತ್ತು ಅವರ ತಂದೆಯೂ ಕೂಡ ಗಮನ ವಿದ್ಯಾಭ್ಯಾಸಕ್ಕಾಗಿ ಹೆಣ್ಣುಮಕ್ಕಳ ಮೇಲಿದ್ದ ಬಂಗಾರದ ಓಲೆಗಳನ್ನು ಸಹ ಮಾರಿದರು. ಅಂಬೇಡ್ಕರರು ಓದುವುದೇ ಒಂದು ಸಾಧನವಾಗಿ ಮಾಡಿಕೊಂಡರು. ಎಲ್ಲ ವಿಷಯಗಳ ಜ್ಞಾನವನ್ನು ಪಡೆದರು. ಅಂಬೇಡ್ಕರ್ ಅವರು ಪ್ರತಿಭಾವಿಲಾಸಕ್ಕಾಗಿ, ಆತ್ಮಾನಂದಕ್ಕಾಗಿ ಓದಿ ಬರೆದವರಲ್ಲ. ಸಮಾಜದ ಹಿತಕ್ಕಾಗಿ, ಮಲಗಿದ ತನ್ನ ಶೋಷಿತ ಸಮುದಾಯದ ಬಿಡುಗಡೆಗಾಗಿ ಹಗಲು ರಾತ್ರಿ ಎನ್ನದೆ, ಆರೋಗ್ಯದ ಬಗ್ಗೆ ಲೆಕ್ಕ ಹಾಕದೆ ಓದಿ ಬರೆದ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಅಷ್ಟೇ ಅಲ್ಲ, ಅಪಾರ ಪುಸ್ತಕ ಪ್ರೇಮಿ ಅಂಬೇಡ್ಕರ್ ಎನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಶ್ರೇಷ್ಠ ಚಿಂತಕರಾದ ಡಾಕ್ಟರ್ ಜಾನ್ಸನ್ ಒಂದೆಡೆ ಹತ್ತಿರವಿದೆ, ಇಲ್ಲ ಪುಸ್ತಕಗಳನ್ನು ಯಾರೂ ಓದುವುದಿಲ್ಲ, ಓದಬೇಕಾಗಿಯೂ ಇಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಆದರೆ ಅವರು ಹತ್ತಿರವಿದ್ದ ಎಲ್ಲ ಪುಸ್ತಕಗಳನ್ನು ಬಿಡದೆ ಓದುತ್ತಿದ್ದರು. ಖರೀದಿ ಮಾಡಿ ತಂದ ಯಾವುದೇ ಗ್ರಂಥವನ್ನು ಆಮೂಲಾಗ್ರವಾಗಿ ಓದಿ ಕರಗತ ಮಾಡಿಕೊಳ್ಳುತ್ತಿದ್ದರು. ಕೂತಲ್ಲಿಯೇ ತಮ್ಮ ಗ್ರಂಥಾಲಯದ ಕಬೋರ್ಡಿನಲ್ಲಿರುವ ಪುಸ್ತಕದ ಬಣ್ಣಕಟ್ಟು ಯಾವ ಸೈಜಿನದು, ಅದು ಯಾವ ಕಬೋರ್ಡಿನಲ್ಲಿದೆ, ಯಾವ ಪುಟದಲ್ಲಿ ಏನಿದೆ ಎಂಬುದನ್ನು ಹೇಳುವ ಜ್ಞಾಪಕ ಶಕ್ತಿ ಅವರಿಗಿತ್ತು. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಸಾಕು ಎಂಬುದು ರವೀಂದ್ರನಾಥ್ ಟ್ಯಾಗೋರ್ ಅವರ ಅಭಿಪ್ರಾಯ. ನಿಮ್ಮ ಬಳಿ 2 ರೂಪಾಯಿಗಳಿದ್ದಂತೆ
₹1 ಆಹಾರಕ್ಕಾಗಿ ಬಳಸಿ, ಇನ್ನೊಂದು ₹1 ಪುಸ್ತಕಕ್ಕಾಗಿ ಬಳಸಿ. ಆಹಾರವು ನಿಮ್ಮನ್ನು ಜೀವಂತವಾಗಿರುವಂತೆ ಮಾಡುತ್ತದೆ, ಪುಸ್ತಕವು ಹೀಗೆ ಜೀವಿಸಬೇಕೆಂಬುದು ಕಲಿಸುತ್ತದೆ ಎಂದು ಅಂಬೇಡ್ಕರ್ ಅವರು ಹೇಳಿದ್ದು ಎಷ್ಟು ಅರ್ಥಗರ್ಭಿತವಲ್ಲವೇ? ಮುಂಬೈನಲ್ಲಿ ವಕೀಲ ವೃತ್ತಿಯಲ್ಲಿದ್ದಾಗ ವ್ಯಾಜ್ಯವೊಂದರಲ್ಲಿ ವಾದಿಸಿದ್ದರಿಂದ ₹500 ಗಳಿಕೆ ಬಂದಿರುತ್ತದೆ. ಅದರಲ್ಲಿ ಒಂದು ಪುಸ್ತಕವನ್ನು ಖರೀದಿಸಿ ಮನೆಗೆ ಬಂದು ಓದಲು ಕುಳಿತಾಗ ಅವರ ಪತ್ನಿ ಊಟಕ್ಕೆ ಕರೆದಳು. ಮೇಲಿಂದ ಮೇಲೆ ಕರೆದಾಗ ಅವರು, "ರಮಾ, ನಾನು ₹500 ಪುಸ್ತಕ ತಂದು ಓದುತ್ತಿದ್ದೇನೆ. ನಿನಗೆ ಊಟ ಹುಚ್ಚೆ" ಎಂದು ಗದರಿಸಿದರಂತೆ. ಅಂದರೆ ಅವರಿಗೆ ಓದುವುದು ಅಂದರೆ ಎಷ್ಟು ಪ್ರೀತಿ. ಪುಸ್ತಕವೆಂದರೆ ಅಂಬೇಡ್ಕರ್ ಅವರಿಗೆ ಪಂಚಪ್ರಾಣ, ಅದು ಒಂದು ಸಂಪತ್ತು. 50,000ಕ್ಕೂ ಹೆಚ್ಚು ಪುಸ್ತಕಗಳು ಸ್ವತಂತ್ರ ಗ್ರಂಥಾಲಯವನ್ನು ಹೊಂದಿದ ಆ ಕಾಲದ ಜಗತ್ತಿನ ಏಕೈಕ ವ್ಯಕ್ತಿ ದುರದೃಷ್ಟದಿಂದ ಸದಾಕಾಲಕ್ಕಾಗಿ ಕೋರ್ಟಿನಲ್ಲಿ ಬೇಲಿ ಬಂದು ನನ್ನ ಪುಸ್ತಕಗಳಿಗೆ ಕೈ ಹಾಕಿದರೆ ಆತನನ್ನು ಇದ್ದಿಲ್ಲಯೇ ಕೊಂದು ಬಿಡುತ್ತೇನೆಂದು ಕುಳಿತರಂತೆ. ಅದಕ್ಕೆ ಅಂಬೇಡ್ಕರ್ ಅವರಿಗೆ ಪುಸ್ತಕವೆಂದರೆ, ಗ್ರಂಥಾಲಯವೆಂದರೆ ಜ್ಞಾನ ದೇಗುಲವಿದ್ದಂತೆ. ಅದಕ್ಕೆ ಅವರು ಒಂದು ಮಂದಿರ ಕಟ್ಟಿಸಿದರೆ 1000 ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ, ಒಂದು ಗ್ರಂಥಾಲಯ ಕಟ್ಟಿಸಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟುತ್ತಾರೆ ಎಂದು ಹೇಳಿದ್ದಲ್ಲದೆ, ಸತ್ತು ಹೋದ ಮೇಲೆ ಬದುಕಬೇಕು ಎಂದರೆ ಒಂದು ಕೆಲಸ ಮಾಡಿ ಹೋಗಿ, ಜನ ಓದುವ ಹಾಗೆ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲವಾದರೆ ಜನ ನಿಮ್ಮ ಬಗ್ಗೆ ಬರೆಯುವ ಹಾಗೆ ಏನಾದರೂ ಕಾರ್ಯ ಮಾಡಿ ಹೋಗಿ ಎಂದು ಹೇಳಿದ್ದಾರೆ. ಅಂಬೇಡ್ಕರ್ ಜಗತ್ತಿನಲ್ಲಿಯೇ ಹೆಚ್ಚು ಪುಸ್ತಕ ಓದಿದವರು, ಒಬ್ಬ ಶ್ರೇಷ್ಠ ಓದುಗ, ಜ್ಞಾನಿ. ಅಂಬೇಡ್ಕರ್ ಅವರನ್ನು ಇವತ್ತು ಜಗತ್ತು ಗೌರವಿಸುತ್ತದೆ. ಅಂಬೇಡ್ಕರ್ ಅವರು ತಾನು ಹೇಗೆ ಓದಿದೆ, ಹೆಚ್ಚಿನದು ಸಾಧಿಸಿದೆ ಎನ್ನುವುದನ್ನು ಅವರು ಹೀಗೆ ಹೇಳಿದ್ದಾರೆ: "ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದೆ. ಆದರೆ ಬೇರೆಯವರಂತೆ ಉತ್ತಮ ಸೌಕರ್ಯಗಳು ನನಗಿರಲಿಲ್ಲ. ತಂದೆ ತಾಯಿ, ಸಹೋದರ ಸಹೋದರಿಯರು, ಅವರ ಮಕ್ಕಳುಗಳು ಎಲ್ಲರೂ ಜೊತೆಯಲ್ಲಿಯೇ 10x10 ಚದರ ಅಡಿ ಅಳತೆ ಒಂದೇ ಕೋಣೆಯಲ್ಲಿ ವಾಸವಾಗಿದ್ದೆವು. ನಮ್ಮಲ್ಲಿದ್ದು ಒಂದೇ ಒಂದು ಮಿಣುಕು ಸೀಮೆ ಎಣ್ಣೆ ದೀಪ. ಎಲ್ಲ ಅಡ್ಡಿ ಆತಂಕಗಳನ್ನು ದಾಟಿ ಕಡು ಕಷ್ಟಗಳ ವಿರುದ್ಧ ಹೋರಾಡಿ ಇಷ್ಟೆಲ್ಲ ಸಾಧಿಸಿದ್ದೇನೆಂದ ಮೇಲೆ ವಿಫಲ. ಆಧುನಿಕ ಸೌಕರ್ಯಗಳು ದೊರೆಯುತ್ತಿರುವ ಈಗ ನೀವು ಸಹ ಆದಷ್ಟು ಏನನ್ನಾದರೂ ಸಾಧಿಸಬಹುದು" ಎಂದು ಹೇಳಿದ್ದಾರೆ. ನಾನು ಇಂಗ್ಲೆಂಡ್ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಒಂದು ಪದವಿಯನ್ನು ಮುಗಿಸಲು ಸಾಮಾನ್ಯವಾಗಿ 8 ವರ್ಷಗಳು ಬೇಕಾಗಿದ್ದ ಒಂದು ಕೋರ್ಸನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದೆ. ಇದಕ್ಕಾಗಿ ನಾನು ದಿನಕ್ಕೆ 21 ಗಂಟೆಗಳ ಕಾಲ ಅಭ್ಯಾಸದಲ್ಲಿ ತೊಡಗಿದೆ. ಈಗ ನನಗೆ ವಯಸ್ಸು 50 ವರ್ಷಗಳ ಮೇಲಾಗಿದೆ. ಆದರೂ ನಾನು ಒಂದೇ ಸಮನೆ ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲೆ. ಆದರೆ ಇಂದಿನ ಯುವಕರು ಕೇವಲ ಅರ್ಧ ಗಂಟೆ ಕೆಲಸ ಮಾಡಿದರೂ ಅವರಿಗೆ ವಿರಾಮ ಬೇಕೆನಿಸುತ್ತದೆ. ಸಿಗರೇಟು ಸೇದಿ ಕಾಲು ಚಾಚಿ ಉರುಳಿಕೊಳ್ಳುತ್ತಾರೆ. ಇಲ್ಲವೇ ಮತ್ತು ತರುಣವಂತಹ ಪದಾರ್ಥವನ್ನು ಏರಿಸಿ ಬೇರೆಡೆ ಗಮನ ಹರಿಸುತ್ತಾರೆ. ಈ ವಯಸ್ಸಿನಲ್ಲಿಯೂ ನನಗೆ ಇಂಥ ಪದಾರ್ಥಗಳು ಬೇಕೆನಿಸುವುದಿಲ್ಲ. ಇದು ಡಾ. ಬಿ. ಆರ್. ಅಂಬೇಡ್ಕರ್ ಅವರು 1943ರಲ್ಲಿ ಹೇಳಿದ ಮಾತು. ಬಸವಣ್ಣ, ಗಾಂಧೀಜಿ, ಟ್ಯಾಗೋರರ ಪ್ರತಿಮೆ. ಲೇಖಕರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಸ್ಥೆ ನೋಡಿದಾಗ ಅವರಿಗೆ ಆನಂದವಾಯಿತು. ಬಾಬಾ ಸಾಹೇಬರು ಓದಿದ ಸಂಸ್ಥೆ ಎಂದು ಹೆಮ್ಮೆ ನಮ್ಮಲ್ಲಿ ಇಮ್ಮಡಿಗೊಂಡಿತು ಎಂದರು. ಜಾತಿ, ಮತ, ಧರ್ಮದ ಅಪಾಯದಿಂದ ಅಪಾರದ ಗಾಂಧೀಜಿ, ಅಂಬೇಡ್ಕರ್, ಬಸವಣ್ಣ, ಟ್ಯಾಗೋರ್ ಇವರೆಲ್ಲ ತಮ್ಮ ಪ್ರತಿಮೆಗಳ ಮೂಲಕ ಲಂಡನ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಪಾರ್ಲಿಮೆಂಟಿನ ಎದುರಿಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಟ್ಟಿದಲ್ಲಿ ಥೇಮ್ಸ್ ನದಿ ತಟದಲ್ಲಿ ನಿರ್ಮೂಲರಾಗಿದ್ದಾರೆ ಎಂದೆನಿಸಿತು.
ಪ್ರತಿಮೆಯ ಎದುರಿನ ಕಲ್ಲಿನ ಬೆಂಚ್ ಮೇಲೆ ಕೆಂಪಗಿರುವ ಅಜಾನುಭಾವದ ವ್ಯಕ್ತಿಯೊಬ್ಬರು ಕೂತಿದ್ದರು. ಅಲ್ಲಿ ಹೋಗಿ ಇವರೆಲ್ಲರೂ ಕೂತರು. ಗಾಂಧೀಜಿ ಎದುರೇ ಜಗತ್ತಿನ ಸಾಮಾನ್ಯ ಮನುಷ್ಯರ ನಾಯಕ ಎಂದು ರಾಬರ್ಟ್ ಹೇಳಿದ. ಅಲ್ಲಿದ್ದ ನಮಗೆ ಗಾಂಧೀಜಿ ಬಗ್ಗೆ ಇದ್ದ ತಕರಾರುಗಳು ಕೆಲಕಾಲ ಸರಿದು ನಾವು ಭಾರತೀಯರು ಎಂದು ಹೆಮ್ಮೆ ಉಕ್ಕಿ ಬಂತು. ಮತ್ತು ಟ್ಯಾಗೋರ್ ಅವರ ಪ್ರತಿಮೆಯನ್ನು ನೋಡಿ ಲೇಖಕಿ ವರ್ಜೀನಿಯಾ ಲೂಪ್ ಬಾಳಿ ಬದುಕಿನ ಜಾಗದಲ್ಲಿ ನಿಂತು ನೋಡಿದರು. NOAS ಸಂಸ್ಥೆಯ ಎದುರಿಗೆ ಕೂತು ತಿಂಡಿ ತಿಂದರು. ಅಸ್ಪೃಶ್ಯತೆ ಕಾರಣಕ್ಕಾಗಿ ದಲಿತರು ನಿರಂತರ ಶೋಷಣೆಗೊಳಪಡಿಸುತ್ತಿರುವುದು ಸಂವಿಧಾನ ಬದಲಿಸುವ ಸಲುವಾಗಿಯೇ ನಾವು ಅಧಿಕಾರಕ್ಕೆ ಬಂದಿದೆ ಎಂದು ಹೇಳುತ್ತಾ ಅಂಬೇಡ್ಕರ್ ತತ್ವ ಚಿಂತನೆ ಅವರ ರಾಷ್ಟ್ರೀಯ ಬದ್ಧತೆಯನ್ನು ಪ್ರಶ್ನಿಸುವುದು ನೆನೆದು ಎಲ್ಲರೂ ಮಮ್ಮಲ ಮರುಗಿದರು. ಬುದ್ಧ, ಗಾಂಧಿ ಹಾಗೂ ಅಂಬೇಡ್ಕರ್ ಅವರಿಂದಲೇ ಜಾಗತಿಕ ಮಟ್ಟದಲ್ಲಿ ದೇಶದ ಘಟನೆ ಗೌರವ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವುದು ನಾವೆಲ್ಲ ಮರೆತಂತಾಗಿದೆ ಎಂದುಕೊಂಡರು. ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಚರ್ಚಿನಲ್ಲಿ ನಿರಾತಂಕವಾಗಿ ಒಳಗೋಗಿ ಪ್ರೇಯರ್ ಮಾಡಿದರು. ನಂತರ ಐರ್ಲೆಂಡಿಗೆ ತೆರಳಿದರು. ಐರ್ಲೆಂಡಿನ DCU ವಿಶ್ವವಿದ್ಯಾಲಯ ಸೌತ್ ಏಸಿಯನ್ ಸ್ಟಡೀಸ್ ವಿಭಾಗದವರು ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ದೇವನೂರು ಮಹಾದೇವ ಕಥೆಗಳ ಸಾಮಾಜಿಕ ಆಶಯ ಕುರಿತು ಪ್ರಬಂಧ ಮಂಡಿಸಿದೆ. ಒಟ್ಟಿನಲ್ಲಿ ಲೇಖಕರು ಇಂಗ್ಲೆಂಡ್, ಐರ್ಲೆಂಡ್ ದೇಶಗಳಲ್ಲಿ ನಮ್ಮ ದೇಶದ ಹೆಮ್ಮೆಯ ವ್ಯಕ್ತಿಗಳ ಬಗ್ಗೆ ಬಹಳ ಚೆನ್ನಾಗಿ ಅಲ್ಲಿನ ಅಪಾರ ಸಾಧನೆಯ ಬಗ್ಗೆ ತಿಳಿಸಿದ್ದಾರೆ.